ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಡಾರ್ಕ್ ಸರ್ಕಲ್ಸ್ ಯಾರಿಗೆ ಇಷ್ಟ ಆಗುತ್ತೆ ಹೇಳಿ? ನನಗೂ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ. ಆ್ಯಂಡ್ ಇವಾಗ ಏನು ಏಜ್ ಆಗಿ ಡಾರ್ಕ್ ಸರ್ಕಲ್ ಬರಬೇಕು ಅಂತಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಡಾರ್ಕ್ ಸರ್ಕಲ್ ಬರುತ್ತೆ. ಯಾಕೆಂದರೆ ಅವ್ರದ್ದೊಂದು ಪ್ರೆಷರ್ ಆಗಿರ್ಬೋದು, ಆ ಎಕ್ಸಾಮ್ ಪ್ರೆಷರು, ಆಮೇಲೆ ಇವಾಗ ಸಿಲೆಬಸ್ ನೋಡಿರ್ತೀರ ಅಲ್ವಾ, ನಾವು ಓದಬೇಕಾದ್ರೆ ಇಷ್ಟೊಂದೆಲ್ಲ ಸಿಲೆಬಸ್ ಇರಲಿಲ್ಲ. ಬಟ್ ಇವಾಗ ಅದರಿಂದ ಚಿಕ್ಕ ಮಕ್ಕಳಿಗೂ ಸಹ ಬಂದಿರುತ್ತೆ ಡಾರ್ಕ್ ಸರ್ಕಲ್ ಆಗಿರ್ಬೋದು. ಆ್ಯಂಡ್ ರಿಂಕಲ್ಸು ಅಷ್ಟೇ, ಇವಾಗ ಏಜ್ ಆಗ್ತಾ ಆಗ್ತಾ ರಿಂಕಲ್ಸ್ ಬರುತ್ತೆ ಅಂಡರ್ ಐಯಲ್ಲಿ. ಆಮೇಲೆ ಒಬ್ಬೊಬ್ಬರಿಗೆ ಆ್ಯಂಟಿ ಏಜ್ನಿಂಗ್ ಕ್ರೀಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾನು ನ್ಯಾಚುರಲ್ಲಾಗಿ ಮನೇಲಿ ಒಂದೆರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಇದು ಗ್ಲೋಯಿಂಗ್ ಸ್ಕಿನ್ನು ಕೊಡುತ್ತೆ, ಆಮೇಲೆ ಸ್ಕಿನ್ ಟೈಟ್ ಮಾಡುತ್ತೆ, ನಿಮಗೆ ಸ್ಕಿನ್ ಟೈಟ್ನಿಂಗಾಗಿ ವರ್ಕ್ ಮಾಡುತ್ತೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡುತ್ತೆ, ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಆ್ಯಂಟಿ ಏಜ್ನಿಂಗಾಗಿ ವರ್ಕ್ ಮಾಡುತ್ತೆ ಇದು. ಸೊ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇಲ್ಲಿ ನಾನಿವತ್ತು ಕಾಫಿ ಫೇಸ್ ಮಾಸ್ಕ್ನ ಅಂದರೆ ಪ್ರಿಪೇರ್ ಮಾಡೋದನ್ನ ತೋರಿಸ್ತೀನಿ. ನಾನಿಲ್ಲಿ ಎರಡು ಥರ ಪ್ರಿಪೇರ್ ಮಾಡ್ತೀನಿ. ಒಂದು ಐಸ್ ಕ್ಯೂಬ್ನ ಯೂಸ್ ಮಾಡ್ತೀನಿ. ಇವಾಗ ಫ್ರಿಜ್ ಯಾರ ಮನೇಲಿ ಇರಲ್ಲ, ಸೊ ಫ್ರಿಜ್ ಇದ್ಮೇಲೆ ಐಸ್ ಟ್ರೇನು ಇದ್ದೇ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಮಾಮೂಲಿ ಫೇಸ್ ಪ್ಯಾಕ್ನ ಯೂಸ್ ಮಾಡೋದು ತೋರಿಸ್ತೀನಿ. ನಾನಿಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ಬರೇ ಹೇಳ್ಬೋದು, ನೀವು ಇಲ್ಲೇ ಇಷ್ಟೊಂದು ಇನ್ವೆಸ್ಟ್ ಮಾಡಿ ನಾನು ರಿಸ್ಕ್ ತೊಗೊಳೋಕ್ಕಿಂತ ಪಾರ್ಲರಲ್ಲಿ ಹೋಗಿ ಕೂತ್ರೆ ಅವರೆಲ್ಲ ನೋಡ್ಕೋತಾರೆ ಅಂತ. ಬಟ್ ಅದು ಅಲ್ಲ, ನಾನಿಲ್ಲಿ ನ್ಯಾಚುರಲ್ ಅಲ್ವಾ ಯಾವಾಗಲೂ. ಸೊ ಝೀರೋ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಮನೆಯಲ್ಲಿ ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ₹2 ಖರ್ಚಾಗ್ಬೋದು ಅಷ್ಟೇ. ಬನ್ನಿ, ಯಾವಾಗಲೂ ಅಷ್ಟೇ ನಾನೇ ಎಷ್ಟೋ ಸಲ ಹೇಳಿದ್ದೀನಿ ನನಗೆ ನಾನು ಪಾರ್ಲರ್ ಅಷ್ಟೊಂದು ಸರ್ವಿಸ್ ತೊಗೊಳ್ಳಲ್ಲ ಅಂತ. ಸೊ ಬನ್ನಿ, ಇವಾಗ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇವಾಗ ನಾನು ಮೊದಲಿಗೆ ಕಾಣಿಸ್ತಿದ್ಯಾ ಲೆವಿಸ್ಟಾನ ತೊಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ತೊಗೋಬೋದು, ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಸೊ ನಾನು ಅದೇ ತೊಗೋಬೇಕು ಇದೇ ತೊಗೋಬೇಕು ಅಂತ ಹೇಳಲ್ಲ. ಸೊ ಇದಕ್ಕೆ ಇವಾಗ ನಾನು ರಾ ಮಿಲ್ಕ್ನ ಒಂದು 2 ಸ್ಪೂನ್ನ ಹಾಕ್ತೀನಿ. ಅದು ಸ್ವಲ್ಪ ಥಿಕ್ಕನ್ ಬರಬೇಕಲ್ವ, ಸೊ ಅದಕ್ಕೆ 2 ಸ್ವಲ್ಪ ಹಾಕಿದ್ದೀನಿ. ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಾನು ಇವಾಗ ಐಸ್ ಕ್ಯೂಬ್ಗೆ ಮಾಡ್ತಾ ಇರೋವಂಥದ್ದು ಪೇಸ್ಟು. ಸೊ ನೀವು ಇದನ್ನು ಇದು ಶೆಲ್ಫ್ ಲೈಫ್ ಎಷ್ಟು ದಿನ ಅಂತ ಒಬ್ಬೊಬ್ರು ಕೇಳ್ತಾರೆ. ಸೊ ಇದನ್ನು 7 ಡೇಸ್ ಯೂಸ್ ಮಾಡ್ಬೋದು ನೀವು. ಸೊ ನೀವು 7 ಡೇಸ್ ಯೂಸ್ ಮಾಡ್ತೀರಾ ಅಂದರೆ ಇವತ್ತಿಂದ 7 ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಡಿ. ನಾನು ಯೂಶ್ವಲಿ ನಿಮಗೆ ಪ್ರತಿ ರಾತ್ರಿ ಇದನ್ನು ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಅಂದರೆ ನಿಮ್ಮ ಇಷ್ಟ, ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಮಾಡ್ಕೊಳ್ಳಿ. ಸಂಜೆ ಯಾಕೆ ಹೇಳ್ತೀನಿ, ನಾನು ಮಲ್ಕೋಬೇಕಾದ್ರೆ ರಾತ್ರಿ ಯಾಕೆ ಹೇಳ್ತೀನಿ ಅಂದರೆ, ಇವಾಗ ಒಬ್ಬೊಬ್ಬರು ಆಫೀಸ್ ಕೆಲಸದಿಂದ ಬರ್ತೀರಾ, ನಿಮ್ಮ ಐಸ್ ಎಲ್ಲ ಟಯರ್ಡ್ ಆಗಿರುತ್ತೆ, ಆ ಥರ ಫೀಲ್ ಆಗುತ್ತೆ ನಿಮಗೆ. ಇಲ್ಲ ಇವಾಗ ಮನೆ ಕೆಲಸ ಅಂದರೂ ಅಷ್ಟೇ, ಆಫೀಸ್ ಕೆಲಸಕ್ಕಿಂತ ಏನು ಕಡಿಮೆ ಇರಲ್ಲ ಅಲ್ವಾ. ಸೊ ಮನೆ ಕೆಲಸ ಮಾಡಿನೂ ಒಬ್ಬೊಬ್ಬರು ಟಯರ್ಡ್ ಆಗಿರ್ತೀರಾ, ನಿದ್ದೆ ಜಾಸ್ತಿ ಬರಲ್ಲ ಅಂತೀರಾ. ಸೊ ಅಂಥವರಿಗೆ ನೀವು ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನು ಮಾಡಿಕೊಂಡ್ರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಿ ತುಂಬ ಒಂಥರ ತಂಪು ಅನಿಸುತ್ತೆ, ನಿಮಗೆ ಕಣ್ಣು ಭಾಗ ಇರಬಹುದು. ಸೊ ಚೆನ್ನಾಗಿ ನಿದ್ರೆ ಬರುತ್ತೆ. ಸೊ ನೋಡ್ಬೋದು ಇದು ಇವಾಗ ಈ ಥರ ಆಗಿದೆಯಲ್ವ. ಇದನ್ನು ನಾನು ಇವಾಗ ಐಸ್ ಟ್ರೇಲ್ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಇವಾಗ ನಾನು ಬರೀ 2 ಕ್ಯೂಬ್ ಮಾತ್ರ ಯೂಸ್ ಮಾಡ್ತೀನಿ, ನನಗೆ ಸಾಕು. ನಾನು ಯಾಕೆ ಇವಾಗ ಗ್ಲಾಸಲ್ಲಿ ಮಾಡಿದೆ ಅಂದರೆ ನನಗೆ ಪೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ನೋಡಿ, ಸೊ ಆಗಿದೆಯಲ್ವ ಇವಾಗ. ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ದಟ್ ಇದೊಂದು 2 ಗಂಟೆ ಆಗುತ್ತೆ ಅನಿಸುತ್ತೆ, ಕಡಿಮೆನೂ ಆಗಬಹುದು, ನನಗೆ ಅಷ್ಟೊಂದು ಐಡಿಯಾ ಅಲ್ಲ. ಸೊ ನೋಡ್ತಾ ಇರೋಣ ಮಧ್ಯೆ ಓಪನ್ ಮಾಡಿ. ಸೊ ಇದೆರಡು ಕ್ಯೂಬ್ ಆದಾಗ ನಾನು ಮತ್ತೆ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಇವಾಗ ನೋಡ್ಬೋದು ಐಸ್ ಕ್ಯೂಬು ರೆಡಿಯಾಗಿದೆ. ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅದು ಹಚ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ. ಒಂದೇ ಸಲ ಹಚ್ತಾ ಇದ್ದರೆ ಸ್ವಲ್ಪ ರೆಡ್ ಆಗುತ್ತಲ್ವ. ಸೊ ಅದಕ್ಕೆ ನಾನು ಚಿಕ್ಕದಾಗಿ ಹಚ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಅಪ್ಲೈ ಮಾಡೋಣ ಇವಾಗ.
ನಾನು ಆವಾಗ ಅಲ್ಲಿ ಐಸ್ ಕ್ಯೂಬ್ ಪ್ಯಾಕ್ ಬಗ್ಗೆ ಹೇಳಿದ್ನಲ್ವಾ, ಇಲ್ಲಿ ಇವಾಗ ನಾರ್ಮಲ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಇವಾಗ ನಾನು ನೋಡ್ತಾ ಇರ್ಬೋದು, ಮತ್ತು ಸೇಮ್ ನಾನು ಲೆವಿಸ್ಟಾ ತೊಗೊಂಡಿದ್ದೀನಿ, ಅದಕ್ಕೆ ಕಾಫಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದಕ್ಕಿವಾಗ ನಾನು ಒಂದು 2 ಸ್ಪೂನ್ ಹಾಲನ್ನ ಹಾಕ್ಕೋತೀನಿ. ರಾ ಮಿಲ್ಕ್ ಆದರೆ ತುಂಬ ಒಳ್ಳೆಯದು. ಸೊ ಅದು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ನೀವು. ತುಂಬ ಜಾಸ್ತಿ ಮೆದುವಾದರೂ ಇದು ಚೆನ್ನಾಗಿರಲ್ಲ ಅಲ್ವಾ, ಫೇಸ್ ಮೇಲೆ ನಿಲ್ಲಬೇಕಲ್ವ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದನ್ನೇನು ನೀವು ಡೈಲಿ ಯೂಸ್ ಮಾಡಬೇಕಾಗಿಲ್ಲ. ನಾನು ಆವಾಗಲೇ ತೋರಿಸಿದ್ದು ಐಸ್ ಪ್ಯಾಕ್ನ ನೀವು ಡೈಲಿ ರಾತ್ರಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ವೀಕ್ಲಿ ಒನ್ಸ್ ಯೂಸ್ ಮಾಡಿ ಸಾಕು. ನೀವು ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಸ್ಕಿನ್ ಟೈಟ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇವಾಗ ನೋಡಿ ಇಷ್ಟಾಗಿದೆ, ಸಾಕು. ನೋಡಿ A few moments later.